ಪ್ರೀತಿಗೋಸ್ಕರ ಶಾಜಹಾನ್ ತಾಜ್ ಮಹಲ್ ನ ಕಟ್ತಾನೆ. ಬಿಹಾರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೋಸ್ಕರ ಒಂದು ಬೆಟ್ಟನನ್ನೇ ಎರಡಾಗಿ ಮಾಡ್ದ ಅಂದ್ರೆ ನಂಬ್ತೀರಾ? ಅವ್ರು ಯಾವ್ದಕ್ಕೋಸ್ಕರ ಆತರ ಮಾಡಿದ್ರೆ ಅನ್ನೋದ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. 1934ರಲ್ಲಿ ಬಿಹಾರಲ್ಲಿ ದಶರಥ್ ಜಿ ಅವರು ಹುಡ್ತಾರೆ. ತುಂಬಾ ಬಡತನದಲ್ಲಿ ಹುಟ್ಟಂತ ಈ ವ್ಯಕ್ತಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ಕೊಂಡ್ ಬರ್ತಾರೆ. ಕೆಲವೊಂದ್ ದಿವಸ ಆದ್ಮೇಲೆ ಅವರು ಮದ್ವೆನೂ ಆಗ್ತಾರೆ. ಅವ್ರ ವಿಲೇಜ್ ಅಲ್ಲಿ ಮಧ್ಯದಲ್ಲಿ ತುಂಬಾ ದೊಡ್ಡದಾದ ಒಂದು ಬೆಟ್ಟ ಇರುತ್ತೆ. ಯಾರಾದ್ರೂ ಏನೋ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆ ಬೆಟ್ಟನ ದಾಟಿನೇ ಅವ್ರು ಹೋಗ್ಬೇಕಾಗುತ್ತೆ. ಅವ್ರು ದಾಟಿ ಹೋಗ್ಬೇಕಂದ್ರೆ ಅವ್ರು 70 ಕಿಲೋಮೀಟರ್ ದಾಟಿ ಹೋಗ್ಬೇಕಾಗುತ್ತೆ. ಒಂದಿನ ಅವ್ರ ವೈಫ್ ಅಡಿಗೆ ಮಾಡ್ಕೊಂಡು ಗಂಡನ್ಗೆ ಕೊಡ್ಬೇಕಂತ ಹೋದಾಗ ಆ ಬೆಟ್ಟದ ಮೇಲಿಂದ ಕಾಲ್ ಜಾರಿ ಕೆಳಗೆ ಬೀಳ್ತಾರೆ. ಇದರಿಂದ ಅವರಿಗೆ ತುಂಬಾ ಪೆಟ್ಟು ಬೀಳುತ್ತೆ. ಗಂಡ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಕ್ಕೆ ಡಿಸೈಡ್ ಮಾಡ್ತಾರೆ. ಹೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೋಗೋದೇ ಕಾರಣ ಅವರು ದಾರಿಯಲ್ಲೇ ಪ್ರಾಣನ ಕಳ್ಕೊಳ್ತಾರೆ. ಇದರಿಂದ ದಶರಥಿಗೆ ತುಂಬಾ ಕೋಪ ಬರುತ್ತೆ. ಆ ಬೆಟ್ಟನ ನೋಡ್ಬಿಟ್ಟು ನನ್ನ ವಯಸ್ಸು ಸತ್ತಾಗಿ ಇದ್ಮೇಲೆ ವಿಲೇಜ್ ಅಲ್ಲಿ ಯಾರು ಸಾಯಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಒಂದ್ ಸುತ್ತಿಗೆನ ತಗೊಂಡು ಆ ಬೆಟ್ಟನ ಎರಡಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ. ಅಲ್ಲಿದ್ದಂತ ಜನಗಳೆಲ್ಲ ಅದನ್ನ ನೋಡ್ಬಿಟ್ಟು ತುಂಬಾ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ದಶರಥ್ ಜಿ ಅದನ್ನ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ. ಈ ತರ ಅವರು 22 ವರ್ಷ ಕಾಲ ಹಗಲು ರಾತ್ರಿ ಮಳೆ ಅಂತ ನೋಡದೆ ಆ ಕೆಲಸನ ಮಾಡ್ತಾನೆ ಇರ್ತಾರೆ. ಯಾರಿಂದನೂ ಮಾಡಕ್ಕೆ ಸಾಧ್ಯವಾಗದಂತ ವಿಷಯನ ಅವರು ಮಾಡಿ ತೋರಿಸ್ತಾರೆ. ಅವ್ರು ಮಾಡಿ ಆ ಬೆಟ್ಟನ ಎರಡಾಗಿ ಮಾಡ್ತಾರೆ. ಇದರಿಂದ 70 ಕಿಲೋಮೀಟರ್ ದಾಟಿ ಹೋಗಿ ಮಾಡುವಂತ ವಿಷಯನ ಅವರು 10 ಕಿಲೋಮೀಟರ್ ಅಲ್ಲಿ ಮಾಡಿ ಮುಗಿಸೋ ತರ ಮಾಡಿಕೊಡ್ತಾರೆ ಜನರಿಗೆ. ಇದನ್ನ ನೋಡಿದಂತ ಸರ್ಕಾರ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ. ದ ಮೌಂಟೇನ್ ಮ್ಯಾನ್ ಅಂತ ಹೆಸರು ಕೊಡ್ತಾರೆ. ಈ ಕತೆ ಕೇಳಿದಾಗ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ಹೇಳಿ. ನನ್ನ ಫಾಲೋ ಮಾಡ್ಕೊಳ್ಳಿ. ನಾನು ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ.